ನಗು ಆಗ್ಲಿ, ಅಳು ಆಗ್ಲಿ, ಕೋಪ ಆಗ್ಲಿ, ಖುಷಿ ಆಗ್ಲಿ, ಸಡನ್ ಆಗಿ ಏನ್ ರಿಯಾಕ್ಷನ್ ಬರುತ್ತೋ ಅದೇ ರಿಯಲ್ ಇಮೋಷನ್. ಸಂತು, ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ನಮಗ್ ತುಂಬಾ ಬೇಕಾದವ್ರೊಬ್ರು ಬುದ್ಧಿ ಇಲ್ದೆ ಮಣ್ ತಿನ್ನೋ ಕೆಲಸ ಮಾಡ್ಕೊಂಡು ಅವ್ರು ಬಾಳ್ ಹಾಳು ಮಾಡ್ಕೊಳಕ್ ಹೊರಟಿದ್ದಾರೆ. ಅದಕ್ಕೆ ಅವ್ರಿಗೆ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ಟ್ರ್ಯಾಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ನೋಡು ಸಂತು, ನೀನ್ ಏನೇ ಹೇಳು, ನನ್ ದೃಷ್ಟಿಯಲ್ಲಿ ಯುವರ್ ಅ ಫ್ರೆಂಡ್. ನೀನು ಏನ್ ಹೇಳಿದ್ರು ಅಷ್ಟೇ. ಯು ಆರ್ ಆಲ್ಸೋ ಅ ಫ್ರೆಂಡ್, ಮೈ ಗರ್ಲ್ ಫ್ರೆಂಡ್. ಮೆತ್ಗೆ ಮೆತ್ಗೆ. ಸಂತು, ಪ್ಲೀಸ್ ನನ್ನ ಹಿಂದೆ ಬರ್ಬೇಡ. ಅಯ್ಯ, ನನ್ ಪಾಡಿಗೆ ನಾನು. ಸಂತು, ಕೈ ಮುಗಿತೀನಿ, ದಯವಿಟ್ಟು ನನ್ನ ಹಿಂದೆ ಬರ್ಬೇಡ. ಎಲ್ಲಿಗ್ರೆ? ರಾಸೋಹಳ್ಳಿ. ರಾಸೋಹಳ್ಳಿಗೆ ಹೋಗುತ್ತೆ ಹತ್ರಿ. ಬೇಡ, ನಾನು ನೆಕ್ಸ್ಟ್ ಟ್ರಿಪ್ ಬರ್ತೀನಿ. ಇದೇ ಲಾಸ್ಟ್ ಟ್ರಿಪ್. ಇದನ್ನ ಬಿಟ್ರೆ ಮತ್ತೆ ನಾಳೆ ಬೆಳಿಗ್ಗೆ ಹತ್ತಿ ಹತ್ತಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಯಾವುದೋ ಈ ಬೊಂಬೆ ಯಾವುದೋ, ಊರ್ವಶಿಯ ಕುಲವೋ ಮೇನಕೆಯ ಚೆಲುವೋ. ಯಾವುದೋ ಈ ಅಂದ ಯಾವುದೋ ಬೇಲೂರು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ. ಕಣ್ಣು ಮುಚ್ಚಿ ನನ್ನ ಪ್ರೀತಿ, ಮನಸ್ಸು ಬಿಚ್ಚಿ ನನ್ನ ಪ್ರೀತಿ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಜೀವ ಚೆಲ್ಲಂತದೆ, ಬಾಡಿ ಚುಮ್ಮಂತದೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ನಿರ್ರಿ ಚಾರಿ ಬೈಬೋದು. ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ. ರಾಮಾಚಾರಿ ರಾಮಾಚಾರಿ. ಮುಸ್ಕಾನ್, ಹಾಯ್. ನಿಧಾನ ನಿಧಾನ, ನೀನ್ ಪ್ರೆಗ್ನೆಂಟ್ ಅಮ್ಮ. कैसी हो? ಸೂಪರ್. ಮತ್ತೆ ಇದು ಇದು ಇದೂನಾ? ಸಂತುನಾ? ಆಪ್ಕೋ ಕೇಸೆ ಮಾಲೂಮ್ ಹೈ ಜಿ? ಅನನ್ಯ ಕಾಲ್ ಮಾಡ್ದಾಗ್ಲೆಲ್ಲ ನಿನ್ ಬಗ್ಗೆ ಮಾತಾಡದೆ ಫೋನೇ ಇಡಲ್ಲ. ವೈಸಾ ಜಿ? ಹಾಜಿ. ಕಮಾಲ್ ಹೈ ಜಿ. ಇವನ್ ಜೊತೆ ಯಾಕೆ ಬಂದೆ? ನಾನ್ ಕರ್ತಿಲ್ಲ, ಅವನೇ ಫಾಲೋ ಮಾಡ್ಕೊಂಡ್ ಬಂದ. ಓಕೆ ಸಂತು, ಥ್ಯಾಂಕ್ ಯು ಸೋ ಮಚ್. ಈಗ ನೀನ್ ಹೊರಡ್ಬೋದು. ದಾರಿನೂ ಇಲ್ಲ, ದೋಣಿನೂ ಇಲ್ಲ, ಎಲ್ಲಿಗೆ ಹೋಗ್ಲಿ? ಅಷ್ಟಿದ್ರೆ ಅಲ್ಲೇ ಹೋಗು ಅಂತ ಹೇಳ್ಬೇಕಿತ್ತು. ಬೇಡ ನೋಡು, ಕೌನೆ ವೋ? ये मेरी दोस्त अनन्या, ನಮ್ಮ ಮಾವ. ನಮಸ್ತೆ ಅಂಕಲ್. वो कौन? वो ನಾನು ಸಂತು. इनके हस्बैंड. ಹಸ್ಬೆಂಡ? ವಾರೆ ವಾ ಸಂತು, ಬಿರಿಯಾನಿ ತುತ್ತು ಬಾಯಿಗೆ ಬಿತ್ತು. ನನ್ನ ನೋಡಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ದಾರೆ. अंदर बुलाओ.
ಯಾಕೆ ಹಸ್ಬೆಂಡ್ ಅಂತ ಹೇಳ್ದೆ? ನಮ್ಮ ಮನೇಲಿ ಸ್ವಲ್ಪ ಆರ್ಥೋಡಾಕ್ಸ್ ಕಣೆ, ಆಮೇಲೆ ನನ್ನ ತಪ್ಪಾಗಿ ತಿಳ್ಕೊತಾರೆ, ನಿನ್ನನ್ನು ತಪ್ಪಾಗಿ ತಿಳ್ಕೊತಾರೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ, ಪ್ಲೀಸ್ ಸ್ವಲ್ಪ ಮೇಂಟೈನ್ ಮಾಡು. ಸ್ವಲ್ಪ ಏನು, ಲೈಫ್ ಲಾಂಗ್ ಮೇಂಟೈನ್ ಮಾಡೋಣ ಬಿಡಿ. क्या जी देख रहा है? अंदर आओ जी. मियाँ बुला रहे, जल्दी आओ जी. एक 2 3 4 5 6 7 8 9. ನೋ ನೋ ಇವರು ನಮ್ಮ ಮಕ್ಕಳಲ್ಲ ಸಂತು, ನಮ್ಮ ಭಾವಾಜಿ ಅವ್ರ ಮಕ್ಕಳು. ಅಲ್ಲಿ ಅವರು ದುಬೈಯಲ್ಲಿ ಕೆಲಸ ಮಾಡೋದು. ಬಡಿ ಮಗ ದುಬೈಗಿಂತ ಇಲ್ಲೇ ಜಾಸ್ತಿ ಕೆಲಸ ಮಾಡಿರಂಗ. ಇವರು ನಮ್ಮ ಅಕ್ಕ, ಅವರು ನೂರ್ ಜಹಾ. ನಮಸ್ತೆ. ಮಾಜಿ. नमस्ते माजी, ये मेरी दोस्त अनन्या. भूख लग रहा है, बिरयानी गिरयानी ಹಾಕ್ತೀರಾ? ಎಂತ ಹ್ಯಾಪಿ ಫೀಲಿಂಗ್ ಅಲ್ಲ, ಮದುವೆಗೆ ಮುಂಚೆನೆ ಗಂಡ ಹೆಂಡತಿ ಮಕ್ಕಳು ಯಾಲ್ಲ. हाँ बोल. पता है, आ रहा हूँ 5 मिनट में. रख. जी हाँ. ये मेरी दोस्त अनन्या संतोष. ಮಿಯಾ ಬೀವಿ. ಅವ್ರಿಗೆ ಸ್ವಲ್ಪ ಕೆಲಸದ ಟೆನ್ಷನ್ ಜಾಸ್ತಿ ಇದೆ. सैयद काम है अब्बा. ಜಿ ಈಗ ತಾನೇ ಬಂದ್ರಿ, ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? काम है, बोलो ना. What happened? ಅದ್ಯಾಕ್ ಲುಂಗಿ ಕಟ್ಕೊಂಡು ಕಮಂಗಿ ತರ ಆಡ್ತಿದ್ಯಾ? ವಾಟ್? ಲುಂಗಿನ ಅಷ್ಟು ಲೈಟ್ ಆಗಿ ತಗೊಂಡ್ಬಿಟ್ಟಿದ್ಯಾ ನೀನು? ಲುಂಗಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಫುಲ್ ಕಟ್ಟಿದ್ರೆ ಲುಂಗಿ, ಇಷ್ಟ ಎತ್ತಿದ್ರೆ 3/4, ಇಷ್ಟ ಎತ್ತರೆ ಬರ್ಮುಡ, ಹಂಗೆ ಎತ್ತಿ ಸ್ಟೈಲ್ ಆಗಿ ಕಟ್ದ ಅಂದ್ರೆ ಫುಲ್ ಏರ್ ಕಂಡೀಷನ್. ಹಾಸಿಗೆ ಇಲ್ವಾ, ಹಂಗೆ ಹಾಸ್ಕೊಂಡ್ಬಿಡ್ಬೋದು. ಬೆಡ್ಶೀಟ್ ಇಲ್ವಾ, ಹೊತ್ಕೊಂಡ್ಬಿಡ್ಬೋದು. ಗದ್ದೆ ಕಡೆ ಹೋದ್ರೆ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ಬೋದು. ಕುತ್ತಿಗೆ ಬಿಗಿದು ನೇಣು ಹಾಕ್ಬೋದು. ಯಪ್ಪ, ಮುಸ್ಕಾನ್ ನಮ್ಮನ್ನ ವಿಧಿ ಇಲ್ದೆ ಗಂಡ ಹೆಂಡತಿ ಅಂತ ಹೇಳಿದ ಮಾತ್ರಕ್ಕೆ ನೀನ್ ನನ್ ಗಂಡ ಆಗಲ್ಲ. ಆಗಟ್ಟೆ ಬರುತ್ತೆ, ಬಾ ನಿದ್ದೆ ಮಾಡೋಣ. ನೀನ್ ಅಲ್ಲಿ ಮಲ್ಕೋ, ನಾನು ಇಲ್ಲಿ ಮಲ್ಕೋತೀನಿ. ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್. ಜಿ हाँ बोलो. ಇವತ್ ಹೇಗಿದ್ರು ಸಂಡೇ, ಮಕ್ಕಳು ಮತ್ತೆ ಅನನ್ಯಾನ ಕರ್ಕೊಂಡು ಪಿಕ್ನಿಕ್ಗೆ ಹೋಗ್ಬೇಕು ಅಂತ. ಮಾಡಕ್ ದಿವಸ ಕಾಮ್ ಇಲ್ವಾ ನಿನ್ಗೆ? ನಾನೇನ್ ಫ್ರೀ ಇರ್ತೀನಿ ಅನ್ಕೊಂಡಿದ್ಯಾ? ವರ್ಷ ಪೂರ್ತಿ ದುಡಿದ್ರು ಮುಗಿಲಾರ್ದ ಕರ್ಮ ನಂದು. ಪಿಕ್ನಿಕ್ ಅಂತೆ ಪಿಕ್ನಿಕ್. ಕರೆಕ್ಟ್ ಬಾಯ್, ಕರೆಕ್ಟ್. ಬೆಟ್ಟದ ಮೇಲೆ ಹೋಗಿ ಬೆಡ್ಶೀಟ್ ಹಾಸ್ಕೊಂಡ್ ಬಿರಿಯಾನಿ ತಿನ್ಕೊಂಡ್ ಅಂತ್ಯಾಕ್ಷರಿ ಆಡಕ್ ಇಡೀ ದಿನ ವೇಸ್ಟ್ ಮಾಡ್ಬೇಕಾ? ಚಲೋ ಬಾಯ್, ಕೆಲಸ ಮಾಡೋಣ. ಚಿನ್ನ, ಸೈಯದ್ ಬೈ ಜೊತೆ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ? ಬೈ ಬೈ ಬೈ, ಬರೋದು ಎಷ್ಟೊತ್ತಾಗುತ್ತೆ? ರಾತ್ರಿ. ರಾತ್ರಿ ಆಗುತ್ತಾ? ಇರ್ಬೈ ಇರ್ಬೈ. ಏ ಕಳ್ಳಿ, ಇನ್ನೂ ಇಲ್ಲೇ ಇದ್ಯಾ? ಬಾ 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 ಬಾ. ನಾಚ್ಕೊಬಾರ್ದು. ಬಾಯ್ ಬಾಯ್ ಬಾಯ್, ನಂಗೆ ಗೊತ್ತು ನಿಂಗೆ ಉಮ್ಮ ಬೇಕು ಅಂತ. ಬಾಯ್ ಕಮಂಗಿ. ನೀವು ಬೇರೆ ಬರೋದು ರಾತ್ರಿ ಆಗುತ್ತೆ ಅನ್ಬಿಟ್ರಾ? ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ಗುಂಗಲೇ ಇರ್ಬೇಕು, ಹಂಗ್ ಸ್ಟ್ರಾಂಗ್ ಆಗಿ ಒಂದು ಕೊಟ್ಬಿಟ್ಟು ಬಂದಿದ್ದೀನಿ. ಗಂಡಸ್ತನ ತೋರಿಸ್ಬೇಕು ಬೈ. ಸರ್ಸ ಎಲ್ಲಿರೋದು ಒಂದು ಸಂಸಾರನ ಬೈ. अब चला भाई. भाई 1 मिनट आता हूँ. सैयद भाई, सलाम अलैकुम भाई. वालेकुम अस्सलाम. ಹೆಲೋ. ಏನು ಮಾಡ್ತಿದ್ದೆ ಚಿನ್ನ? ನಿನ್ನ ಇಲ್ಲಿಂದ ಹೇಗ್ ಓಡಿಸೋದು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಸೋ ಸ್ವೀಟ್, ಐ ಲವ್ ಯು ಬಂಗಾರ. ಸಂತು, ಚಿನ್ನ, ಈಗ ನಾನು ಸೈಯದ್ ಬೈ ಸೇಫ್ ಆಗಿ ಗ್ಯಾರೇಜ್ ವರ್ಗೂ ರೀಚ್ ಆಗಿದೀವಿ. ಅದು ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಏಯ್ ಕಳ್ಳಿ, ಈಗ ಲೈವ್ ಆಗಿ ಕೊಟ್ಟು ಸಾಕಾಗಿಲ್ವಾ? ಸರಿ ಹೋಗ್ಲಿ, ಒಂದೇ ಒಂದು ಕೊಡ್ಲಾ? ಓಕೆ ಚಿನ್ನ, ಬಾಯ್, ಲವ್ ಯು. ಏನ್ ಸೈಯದ್ ಬೈ ಹಂಗ್ ನೋಡ್ತಿದ್ದೀರಾ? कुछ नहीं.
ಓ ಕ್ಯಾಯ್ನ ಬೈ ನಾವು ಗಂಡಸರು ಕೆಲ್ಸದ ಟೆನ್ಷನ್ ಮನೆಯಿಂದ ಆಚೆ ಬರ್ತಿದಂಗೆ ಕೆಲಸದಲ್ಲೇ ಮುಳುಗೋಗಿ ಎಲ್ಲ ಮರ್ತು ಬಿಡ್ತೀವಿ. ಆದ್ರೆ ಹೆಂಗಸರು ಹಂಗಲ್ಲ. ನಾವು ಹುಷಾರಾಗಿ ಹೊರಟ್ವಾ, ಏನು ತೊಂದರೆ ಆಗಿಲ್ವಾ, ಸೇಫ್ ಆಗಿ ರೀಚ್ ಆದ್ವಾ ಅಂತ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವ್ರು ನಮ್ಮ ಬಗ್ಗೆ ಅಷ್ಟೆಲ್ಲ ಯೋಚಿಸ್ಬೇಕಾದ್ರೆ ನಾವು ಅವ್ರ ಬಗ್ಗೆ ಅಷ್ಟೇ ತಲೆ ಕೆಡ್ಸ್ಕೋಬೇಕಾಗಿರೋದು ಗಂಡಸ್ತನ ಅಲ್ವಾ ಬೈ? ಬೈ ಎಲ್ಗೆ? ಏಕ್ ಮಿನಿಟ್ ಆತು. ಜಿ ಕ್ಯಾ ಕರ್ ರೇ ಹೋ? ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪತಾ ಅದಕ್ಕೆ ಫೋನ್ ಮಾಡಿದ್ದು. ಪೀಕೇನಾ ಜಿ? ಹಾ ಚಿಂತಾ ನಕ್ಕೋ, ನಾನು ದುಕಾನಲ್ಲಿ ಆರಾಮಾಗಿದ್ದೀನಿ, ನೀನು ಮಕಾನಲ್ಲಿ ಆರಾಮಾಗಿರು. ठीक है जी. और कुछ नहीं ಓಕೆ ಬಾಯ್. ಸೈಯದ್ ಬೈ, ನೀವು ರೊಮ್ಯಾಂಟಿಕ್ ಪಿಕ್ಚರ್ ಎಲ್ಲ ನೋಡಲ್ವಾ? ನೋಡಲ್ಲ. ಆಗ ನೋಡ್ತಾ ಇರ್ಬೇಕು. ವಾಲೇಕುಮ್ ಅಸ್ಸಲಾಂ ಅಮ್ಜದ್ ಬಾಯ್. ಕೋನ್ ಬೈ ಚೋಕ್ರಾ? ಅಮ್ಜದ್ ಬೈ ಯಾಕೋ ಹೇ ಎದ್ದು ನಿಂತ್ಕೋಬೇಕು ಅಂತ ಗೊತ್ತಾಯ್ಕಿಲ್ಲ? ಅಯ್ಯೋ ಕೂತ್ಕೊಳ್ಳಿ. ಹಲೋ. ಅಯ್ಯೋ ಚಿನ್ನ ಏನೇನ್ ಪ್ರಾಬ್ಲಮ್? ಪ್ರಾಬ್ಲಮ್ ನಮ್ದಲ್ಲ, ಅಮ್ಜದ್ ಬೈದು. ಅವ್ರು ಇಲ್ಲಿ ಬಂದ್ರು, ಫುಲ್ ಬಿಲ್ಡಪ್ ಅಲ್ಲಿ ನನ್ನ ಮೇಲೆ ನಿಲ್ಲಿಸ್ಬಿಟ್ಟು ಕೆಳಗೆ ಕುತ್ಕೊಳಕ್ ಹೋದ್ರು. ದಡಾರನ್ ಬಿದ್ದೋಗ್ಬಿಟ್ರು, ಆಯಿಲ್ ಡಬ್ಬ ಎಲ್ಲ ತಲೆ ಮೇಲೆ ಬಿದ್ದು, ಅವ್ರ ಮಕ ಎಲ್ಲ ಆಯಿಲ್ ಆಗ್ಬಿಟ್ಟು ನಾವು ಪಕ ಅಂತ ನಗಂಗ್ ಆಗ್ಬಿಡ್ತು. ನೀನು ಓಕೆ ಬಾಯ್. ಇಂಥ ವಿಷಯನೂ ಹೆಂಡತಿಗೆ ಹೇಳ್ಬೇಕಾ? ಎಂಟರ್ಟೈನ್ಮೆಂಟ್ ಬೈ, ಎಂಟರ್ಟೈನ್ಮೆಂಟ್. ನಾವೇನೋ ಗಂಡಸರು ಈ ತರ ಆಚೆ ಬರ್ತಾ ಇರ್ತೀವಿ, ಇಂಥ ಕಾಮಿಡಿ ಪೀಸ್ಗಳು ಸಿಗ್ತಾ ಇರ್ತಾರೆ, ನೋಡಿ ನಗ್ತಾ ಇರ್ತೀವಿ. ಪಾಪ ಅವ್ರು ಯಾವಾಗಲೂ ನಾಳೆ ಗೋಡೆ ಮಧ್ಯೆ ಇರ್ತಾರೆ, ಅವ್ರಿಗೇನು ಎಂಟರ್ಟೈನ್ಮೆಂಟ್? ಹೆಂಡತಿ ಮುಖದಲ್ಲಿ ಭಯ ತರ್ಸೋದಲ್ಲ ಬೈ ಗಂಡಸ್ತನ, ಹೆಂಡತಿ ಮುಖದಲ್ಲಿ ನಗು ತರ್ಸೋದು ಗಂಡಸ್ತನ. ಏಕ್ ಮಿನಿಟ್ ಆತು. जी ಓ ಅಮರ್ ಅಮ್ಜದ್ ಬಾಯನಾ? ಉನೆ ಬಿದ್ದು ಬಿಟ್ಟು ಎದ್ದು ಬಿಟ್ಟು ಡಬ್ಬ ಎಲ್ಲ ಆ ಕಡೆ ಹೋಗ್ಬಿಟ್ಟು ಮುಖ ಪೂರ್ತಿ ಆಯಿಲ್ ಗಿರ್ ಗಯಾ. फिर क्या कॉमेडी है, हंसो. और जी? एक चुम्मा दो ना. बीच में अल्लाह क्यों? दो ना. आई लव यू. मैं भी. ओके बाय. ಹೇ ಮುಸ್ಕಾನ್, ಯಾಕೆ ನಾಚ್ಕೋತಾ ಇದೆಯಾ? ಅದು ಏನಿಲ್ಲ ಬಿಡು. ಏನಾಯ್ತು ಅವಳಿಗೆ?